ಆಯುರ್ವೇದ ಸೆಕೆಂಡ್ ಆಯುರ್ವೇದ ವರ್ಲ್ಡ್ ಸಮ್ಮಿಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೀತಾ ಇದೆ. 4 ದಿವಸಗಳ ಕಾರ್ಯಕ್ರಮ ಡಿಸೆಂಬರ್ 25ರಿಂದ 28 ತನಕ. ಇಲ್ಲಿ ಆಯುರ್ವೇದ ವೈದ್ಯರಿಗೂ ಕಾರ್ಯಕ್ರಮಗಳಿದೆ. ಎಲ್ಲ ವೈದ್ಯ ಪದ್ಧತಿಯವರು ಬಂದು ನೋಡ್ಬೋದು. ಜನಸಾಮಾನ್ಯರಿಗೂ ತುಂಬ ನಾವು ಮುಂದೆ ಚೆನ್ನಾಗಿರಬೇಕಾದ್ರೆ ಏನೆಲ್ಲ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳು, ಪ್ರದರ್ಶನಗಳು, ಆಮೇಲೆ ಸ್ವದೇಶಿ ಮೇಳ, ನಮ್ಮ ಆಹಾರ ಮೇಳ, ಆಯುರ್ವೇದಿಯ ಪಾಕೋತ್ಸವ, ಹಾಗೆ ಧನ್ವಂತರಿ ಹೋಮ, ಧನ್ವಂತರಿ ಪೂಜೆ, ಧನ್ವಂತರಿ ಮಹಾಯಜ್ಞ, ಗೋಪೂಜೆ, ಭಾರತೀಯ ಗೋತಳಿಗಳ 12 ತಳಿಗಳ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿನಿತ್ಯ ವಿಭಿನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲ ಗಣ್ಯಾತಿ ಗಣ್ಯರು ಬಂದು ಆಯುರ್ವೇದ ಬಗ್ಗೆ ಮಾತಾಡ್ತಾ ಇದ್ದಾರೆ. 10ಕ್ಕೂ ಹೆಚ್ಚು ಅಲೋಪತಿ ವೈದ್ಯರು ಬಂದು ಆಯುರ್ವೇದ ಇವತ್ತು ಯಾಕೆ ಬೇಕು ಅಂತ ಹೇಳೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 200ರಷ್ಟು ಸ್ವದೇಶಿ ಮೇಳದ ಸ್ಟಾಲ್ ಮಳಿಗೆಗಳು ಹಾಗೂ ಆಯುರ್ವೇದಕ್ಕೆ ಸಂಬಂಧಪಟ್ಟ ಸುಮಾರು 150ಕ್ಕೂ ಹೆಚ್ಚು ಮಳಿಗೆಗಳು ಪ್ರದರ್ಶನ ಆಗ್ತಾಯಿದೆ. 200ಕ್ಕೂ ಹೆಚ್ಚು ಸ್ವದೇಶಿ ಮಳಿಗೆಗಳು, ಸುಮಾರು 150ರಷ್ಟು ಆಯುರ್ವೇದಕ್ಕೆ ಸಂಬಂಧಪಟ್ಟ ಮಳಿಗೆಗಳು, ಹೀಗೆ ಎಲ್ಲವೂ ಸೇರಿ ಒಂದು ಆಯುರ್ವೇದದ ಅದ್ಭುತ ಲೋಕ ಇಲ್ಲಿ ಅರಮನೆ ಮೈದಾನದಲ್ಲಿ ತಲೆ ಎತ್ತಿದೆ. ಜನರು ಬಂದು ತಾವು ಹೇಗಿದ್ದರೆ ಆರೋಗ್ಯ ಚೆನ್ನಾಗಿರ್ತದೆ, ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂತಾದರೆ ನಾವು ಯಾವ ರೀತಿ ಇರಬೇಕು, ಇದೆಲ್ಲ ಮಾಹಿತಿಗಳನ್ನು ಒಳಗೊಂಡು ಈ ಸೆಕೆಂಡ್ ಆಯುರ್ವೇದ ವರ್ಲ್ಡ್ ಸಮಿಟ್ ನಡೀತಾ ಇದೆ. ಒಟ್ಟು 1000ದಷ್ಟು ವೈಜ್ಞಾನಿಕ ಪ್ರಬಂಧಗಳ ಮಂಡನೆಯಾಗಿದೆ. ಇದೊಂದು ಐತಿಹಾಸಿಕ ದಾಖಲೆ. ಆಯುರ್ವೇದದ ಅಷ್ಟಾಂಗ ಹೃದಯ ಅಂತೇಳುವ ಗ್ರಂಥದ ದಿನನಿತ್ಯ ನಾವು ಏನೆಲ್ಲ ಮಾಡಬೇಕು ಅದರ ಶ್ಲೋಕ ಪಠಣದ ವರ್ಲ್ಡ್ ರೆಕಾರ್ಡ್ ಇವೆಂಟ್ ಇವತ್ತು ಬೆಳಗ್ಗೆ ನಡೆದಿದೆ. ವರ್ಲ್ಡ್ ರೆಕಾರ್ಡ್ ಆಗಿದೆ. ಹೀಗೆ ಅನೇಕ ಕಾರ್ಯಕ್ರಮಗಳು ಸೇರಿ ನಡೀತಾ ಇರೋದ್ರಿಂದ ಎಲ್ಲರೂ ಬಂದು ಭಾಗವಹಿಸಬೇಕು, ಆಯುರ್ವೇದವನ್ನು ಕಣ್ತುಂಬಿಕೊಳ್ಬೇಕು ಅಂತ ಮನವಿ. ಯಂಗ್ಸ್ಟರ್ಗಳಿಗೆ ಇಂಗ್ಲೀಷ್ ಮೆಡಿಸಿನ್ ಜಾಸ್ತಿ ಅಟ್ಯಾಚ್ ಆಗಿರ್ತಾರೆ ಸರ್. ಅದೇ ಯಾವ ರೀತಿ ಯಂಗ್ಸ್ಟರು ಈ ಕಡೆ ಬರ್ತಾ ಇದ್ದಾರೆ. ಯಂಗ್ಸ್ಟರ್ಸಿಗೆ ಫಿಟ್ ಇರಬೇಕಾದ್ರೆ ಯಂಗ್ಸ್ಟರ್ಸ್ ಹೇಗೆ ಯುವಕರು ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋದು ಹೇಗೆ, ಇದರ ಬಗ್ಗೆ ಮಾಹಿತಿಗಳು, ಪ್ರದರ್ಶನ, ಆಮೇಲೆ ಪ್ರತಿನಿತ್ಯ ಏನೆಲ್ಲ ಮಾಡಬೇಕು, ಪ್ರತಿ ಕಾಲಕ್ಕೆ ಅನುಗುಣವಾಗಿ ಏನೆಲ್ಲ ಮಾಡಬೇಕು, ಇದೆಲ್ಲ ಮಾಹಿತಿಗಳ ವಸ್ತು ಪ್ರದರ್ಶನಗಳು ನಡೀತಾ ಇದೆ. ಹಾಗೆ ಸುಮಾರು 400ರಷ್ಟು ಆಯುರ್ವೇದ ವೈದ್ಯರು, ಶ್ರೇಷ್ಠ ಆಯುರ್ವೇದ ವೈದ್ಯರಿಗೆ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಅದು ಒಂದು ದಾಖಲೆ ಆಗ್ತಾಯಿದೆ. ಅನೇಕ ಗಣ್ಯರು ಇವತ್ತು ಚಕ್ರವರ್ತಿ ಸೂಲಿಬೆಲೆಯವರು, ನಿರ್ಭಯಾನಂದ ಸರಸ್ವತಿ ಸ್ವಾಮೀಜಿಯವರು, ನಿನ್ನೆ ರಂಗನಾಥ್ ಭಾರದ್ವಾಜ್ ಅವರು, ಮೊನ್ನೆ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು, ನಾಳೆ ಪ್ರಕಾಶ್ ಬೆಳವಾಡಿಯವರು, ಹೀಗೆ ಎಲ್ಲ ಗಣ್ಯರು ಬಂದು ಅನೇಕ ಕಾರ್ಯಕ್ರಮಗಳ ಮೂಲಕ ಎಲ್ಲ ಜನರಿಗೆ ಆಯುರ್ವೇದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸರಿ, ಇಂಗ್ಲೀಷ್ ಇನ್ನೂ ಸಾಕಷ್ಟು ಜನರು ಬರಬೇಕು, ಈಗಾಗಲೇ ಜನ ಬರ್ತಾ ಇದ್ದಾರೆ. ಬಟ್ ಇನ್ನು ಅಂದರೆ ಜನರಿಗೆ ಯಾವ ರೀತಿ ಆಹ್ವಾನ ನೀಡಬೇಕು ಸರ್? ಇನ್ನು ನಾಳೆ ಒಂದಿನ ಈಗಾಗಲೇ ಎಲ್ಲ ಕಡೆ ಗೊತ್ತಾಗ್ತಾ ಇದೆ. ಜನರೆಲ್ಲ ಬಂದರೆ ರೋಗ ಇರುವವರು ಮಾತ್ರ ಅಲ್ಲ, ರೋಗ ಇಲ್ಲದವರು ಕೂಡ ಮುಂದೆ ತುಂಬ ಚೆನ್ನಾಗಿರಬೇಕಾದ್ರೆ ಯಾವ ರೀತಿ ನಾವು ಬದುಕಬೇಕು ಅಂತ ಹೇಳೋದ್ರ ಬಗ್ಗೆ ಮಾಹಿತಿ ಇಲ್ಲಿ ದೊರಕ್ತದೆ. ಕೇವಲ ಮಾಹಿತಿಗಳು ಮಾತ್ರ ಅಲ್ಲ, ಪ್ರದರ್ಶನಗಳ ಮೂಲಕ ಆಹಾರದ ವಸ್ತು ಪ್ರದರ್ಶನವೇ ಇದೆ, ಅದನ್ನು ಬಂದು ನೋಡ್ಬೋದು. ಆಮೇಲೆ ಬೇರೆ ಬೇರೆ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ, ಇದೆಲ್ಲ ನಡೀತಾ ಇರೋದ್ರಿಂದ ಜನರೆಲ್ಲ ಬಂದು ಆಹಾರ ಮೇಳ ಇದೆ, ಬೇರೆ ಬೇರೆ ನಮ್ಮ ಪಾರಂಪರಿಕ ಆಹಾರ ಪದ್ಧತಿ ಇದರ ಸಂಬಂಧಪಟ್ಟ ಆಹಾರ ವಸ್ತುಗಳೆಲ್ಲ ಲಭ್ಯ ಇದೆ, ಇದನ್ನೆಲ್ಲ ಬಳಸ್ಕೊಳ್ಬೇಕು ಅಂತ ಮನವಿ. ಯಾವ್ಯಾವ ರಾಜ್ಯದಿಂದ ಬಂದಿದ್ದಾರೆ ಸರ್? ಇದು ವಿಶ್ವ ಆಯುರ್ವೇದ ಸಮ್ಮೇಳನ ವಿಶ್ವದ ಎಲ್ಲ ಭಾಗದಿಂದ, ಆಸ್ಟ್ರೇಲಿಯಾ, ಜಪಾನ್, ಆಮೇಲೆ ಇಂಗ್ಲೆಂಡ್, ದುಬೈ, ಅಮೇರಿಕಾ, ಹೀಗೆ ಎಲ್ಲ ವಿಶ್ವದ ಎಲ್ಲ ಕಡೆಗಳಿಂದ ಬಂದಿದ್ದಾರೆ. ದೇಶದಲ್ಲೂ ಕೂಡ ಎಲ್ಲ ಭಾಗಗಳಿಂದ ಬಂದಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.